ನಮಸ್ಕಾರ ಎಲ್ರಿಗೂ ಶಮಿಸ್ ಹೌಸ್ಗೆ ಸ್ವಾಗತ. ಇವತ್ತು ಎಲ್ರಿಗೂ ತುಂಬಾ ಇಷ್ಟ ಆಗುವಂಥ ಮೈಸೂರು ಪಾಕ್ ಮಾಡೋಣ. ಹುರಿಗಡಲೆಯಲ್ಲಿ ತುಂಬಾ ಈಸಿಯಾಗಿ ಮಾಡ್ಕೋಬೋದು. ತುಂಬಾ ರುಚಿಯಾಗಿರುತ್ತೆ. ಬಾಯಲ್ಲಿ ಇಟ್ಟರಂತೂ ಹಾಗೆ ಕರಗೋಗ್ಬಿಡುತ್ತೆ. ಅಷ್ಟು ರುಚಿಯಾಗಿರುತ್ತೆ. ಮನೇಲಿ ಸುಲಭವಾಗಿ ಮಾಡ್ಕೋಬೋದು. ಜಾಸ್ತಿ ಸಾಮಗ್ರಿಗಳು ಬೇಕಾಗಿಲ್ಲ, ಸ್ವಲ್ಪನೇ ಸಾಕು. ಹಾಗಾದರೆ ಹೇಗೆ ಮಾಡೋದು ಅಂತ ಈ ವಿಡಿಯೋಲಿ ನೋಡೋಣ. ಬನ್ನಿ ಶುರು ಮಾಡೋಣ. ಈಗ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ನೋಡಿ 1 ಕಪ್ಪು ಹುರಿಗಡಲೆ ತೊಗೋತಾ ಇದ್ದೀನಿ. ಅದನ್ನು ಚೆನ್ನಾಗಿ ಹುರ್ಕೋಬೇಕು. ಗ್ಯಾಸ್ನ ಜಾಸ್ತಿ ಉರಿಯಲ್ಲಿ ಇಟ್ಕೋಬೇಡಿ, ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಸ್ವಲ್ಪ ಬ್ರೌನ್ ಕಲರ್ ಆಗಬೇಕು. ನೋಡಿ ಹಸಿ ಸ್ಮೆಲ್ಲು ಎಲ್ಲ ಹೋಗಿ ಈ ಥರ ಬ್ರೌನ್ ಕಲರ್ ಆದಮೇಲೆ ಗ್ಯಾಸ್ ಆಫ್ ಮಾಡಿಬಿಟ್ಟು ತಣ್ಣಗಾಗೋಕ್ಕೆ ಇಟ್ಕೊಳ್ಳೋಣ. ನೋಡಿ ಇವಾಗ ತಣ್ಣಗಾಗಿದೆ. ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದ್ರ ಜೊತೆಗೆ ಒಂದೆರಡು ಏಲಕ್ಕಿ ಹಾಕ್ಕೊಳ್ಳೋಣ. ಏಲಕ್ಕಿ ಹಾಕ್ಕೊಂಡ್ರೆ ತುಂಬಾ ಘಮ ಘಮ ಅಂತಿರುತ್ತೆ. ನೋಡಿ ಇವಾಗ ನೈಸಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಈ ಥರ ನೈಸಾಗಿ ಆಗಬೇಕು. ಇವಾಗ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ 3/4 ಕಪ್ಪಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ. ನಾನು ಯಾವ ಕಪ್ಪಲ್ಲಿ ಹುರಿಗಡಲೆ ತೊಗೊಂಡಿದ್ದೀವಿ ಅದೇ ಕಪ್ಪಲ್ಲಿ 3/4 ಕಪ್ಪಷ್ಟು ಸಕ್ಕರೆ ಹಾಕ್ಕೊಂಡು 1/4 ಕಪ್ಪಷ್ಟು ನೀರು ಹಾಕಿಬಿಟ್ಟು ಚೆನ್ನಾಗಿ ಕುದಿಸೋಣ. ಚೆನ್ನಾಗಿ ಕುದಿಬೇಕು. ಇವಾಗ ನೋಡಿ ಕುದೀತಾ ಇದೆ. ಇವಾಗ 1 ಪಿಂಚಷ್ಟು ಫುಡ್ ಕಲರ್ ಹಾಕ್ತಾಯಿದ್ದೀನಿ, ಯೆಲ್ಲೋ ಕಲರು. ಬೇಕಿದ್ರೆ ಹಾಕಿದ್ರೆ ಸಾಕು, ಬೇಡ ಅಂದರೆ ಸ್ಕಿಪ್ ಮಾಡಿಬಿಡಿ. ಕಲರ್ ಚೆನ್ನಾಗಿರುತ್ತೆ, ಸ್ವೀಟ್ಸ್ ಅಲ್ವಾ, ತುಂಬಾ ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ ಹಾಕ್ತಾಯಿದ್ದೀನಿ ಅಷ್ಟೇ. ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ. ಇವಾಗ ನೋಡಿ ಇದು ಈ ಥರ ನಾವು ಚೆಕ್ ಮಾಡಬೇಕು. ನೋಡಿ ಈ ಥರ ಮುಟ್ಟಿದರೆ ನೋಡಿ ಈ ಥರ ಬರಬೇಕು. ಈ ಥರ ನೋಡಿ ಈ ಥರ ಬಂದರೆ ಕರೆಕ್ಟ್ ಆಗಿದೆ ಅಂತ ಅರ್ಥ. ಚೆನ್ನಾಗಿ ಬರುತ್ತೆ ಆವಾಗ. ನೋಡಿ ಇವಾಗ ಆಗಿದೆ. ಇವಾಗ ಇದಕ್ಕೆ ನಾವು ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಹುರಿಗಡಲೆ, ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಸಪೋರ್ಟ್ ಮಾಡಿ. ನೋಡಿ ಇವಾಗ ಸಕ್ಕರೆ ಎಲ್ಲ ಕಡೆ ಹರಡೋ ಥರ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಮನೇಲಿ ಯಾವುದೇ ಥರ ಫಂಕ್ಷನ್ ಇದ್ದರೂ ಕೂಡ ಈ ಥರ ಸ್ವೀಟ್ಸ್ ಮಾಡ್ಕೋಬೋದು. ಬೇಕ್ರಿಯಿಂದ ತಂದಿದ್ದ ಮನೇಲಿ ಮಾಡಿದ್ದ ಅಂತಲೇ ಗೊತ್ತಾಗಲ್ಲ, ಅಷ್ಟು ರುಚಿಯಾಗಿರುತ್ತೆ. ಎಲ್ಲರೂ ಮನೇಲಿ ಮಾಡಿ ನೋಡಿ. ನೋಡಿ ಇವಾಗ ನಾನು ಅದೇ ಬಟ್ಲಲ್ಲಿ ಅರ್ಧ ತುಪ್ಪ ಅರ್ಧ ಎಣ್ಣೆನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅದನ್ನು ಹಾಕ್ತಾಯಿದ್ದೀನಿ. 1 ಬಟ್ಲು ಫುಲ್ ಹಾಕಬೇಕು. ನೋಡಿ ಇವಾಗ ಒಂದು ಅರ್ಧದಷ್ಟು ಹಾಕಿದ್ದೀನಿ. ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ತುಂಬಾ ರುಚಿಯಾಗಿರುತ್ತೆ. ಬಾಯಲ್ಲಿ ಇಟ್ಟರಂತೂ ಹಾಗೆ ಕರ್ಗೋಗ್ಬಿಡುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಈ ಸ್ವೀಟು. ಗ್ಯಾರಂಟಿ ನೀವು ಒಂದು ಸಲ ಮಾಡಿದ್ರೆ ಆವಾಗವಾಗ ಮಾಡ್ತೀರಾ, ಹಬ್ಬಕ್ಕೆಲ್ಲ ಮಾಡ್ಕೋಬೋದು. ತುಂಬಾ ರುಚಿಯಾಗಿರುತ್ತೆ. ನೋಡಿ ಇವಾಗ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕೈ ಮಾತ್ರ ಬಿಡಲೇಬಾರ್ದು. ಕೈ ಬಿಟ್ಟರೆ ಅದು ಅಡಿ ಹಿಡಿದ್ಬಿಡುತ್ತೆ. ಕೈ ಬಿಡದೆ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋತಾ ಇರಬೇಕು. ಗ್ಯಾಸು ಮೀಡಿಯಮ್ ಉರಿಲೇ ಇರಲಿ. ಈಗ ಬಾಕಿ ಇರೋ ತುಪ್ಪ ಇದೆಯಲ್ಲ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ ಈ ಥರ ಚೆಂದ ಮಿಕ್ಸ್ ಮಾಡಬೇಕು. ತುಂಬ ಜನಕ್ಕೆ ಸ್ವೀಟ್ಸ್ ತುಂಬಾ ಇಷ್ಟ ಇರುತ್ತೆ, ಬಟ್ ಬೇಕ್ರಿಯಿಂದ ತೊಗೊಬಂದು ತಿನ್ನೋಕ್ಕೆ ಇಷ್ಟ ಇರಲ್ಲ. ಈ ಥರ ಸ್ವೀಟ್ಸ್ನೆಲ್ಲ ಮನೇಲೇ ಆರಾಮಾಗಿ ಒಂದು 10-15 ನಿಮಿಷದಲ್ಲೇ ಮಾಡ್ಕೊಬಿಡ್ಬೋದು. ಬೇಗ ಆಗುತ್ತೆ ಇದು. ಜಾಸ್ತಿ ಸಾಮಗ್ರಿಗಳು ಬೇಕಾಗಿಲ್ಲ ಅಲ್ವಾ. ಬೇಕ್ರಿಲಿ ತರೋ ಸ್ವೀಟ್ಸ್ಗಿಂತ ಒಂದು ಕೈ ಮೇಲೆ ಇರುತ್ತೆ ಈ ಸ್ವೀಟು, ಅಷ್ಟು ರುಚಿಯಾಗಿರುತ್ತೆ. ನೋಡಿ ಇವಾಗ ಅದು ಪಾತ್ರೆಗೆ ನೋಡಿ ಅಂಟ್ಕೋತಾ ಇಲ್ಲ. ನೋಡಿ ಈ ರೀತಿ ಆದರೆ ಆಯಿತು ಅಂತ ಅರ್ಥ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಲ್ವಾ. ಇವಾಗ ಯಾವುದಾದ್ರೂ ಒಂದು ಅಗಲ ಇರೋ ಪ್ಲೇಟ್ನ ಈ ಥರ ತೊಗೊಳ್ಳಿ. ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಸವರ್ಕೊಳ್ಳೋಣ. ಯಾವ ಪ್ಲೇಟ್ ಆದರೂ ಆಗುತ್ತೆ, ಒಂಚೂರು ಅಗಲ ಇರೋದಾದರೆ ಸಾಕು ಅಷ್ಟೇ. ಅದಕ್ಕೊಂದು ಸ್ವಲ್ಪ ತುಪ್ಪ ಸವರ್ಕೊಂಡು ನೋಡಿ ಬಿಸಿ ಇರುವಾಗಲೇ ಈ ಪ್ಲೇಟ್ಗೆ ಈ ಥರ ಹಾಕ್ಕೋಬೇಕು. ನೋಡಿ ಎಲ್ಲನೂ ಈ ಥರ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಬಿಸಿಲೇ ಹರಡ್ಕೋಬೇಕು. ತಣ್ಣಗಾಗಕ್ಕೆ ಬಿಡಬಾರ್ದು. ಬಿಸಿ ಬಿಸಿ ಇರುವಾಗಲೇ ಈ ಥರ ಮಾಡ್ಕೋಬೇಕು. ಅದು ಸ್ವಲ್ಪ ತಣ್ಣಗಾದ್ರೂ ಗಟ್ಟಿ ಆಗುತ್ತೆ ಅದು. ನೋಡಿ ಇವಾಗ ಆಗಿದೆ. ನೋಡಿ ಇವಾಗ ಸ್ವಲ್ಪ ಲೈಟಾಗಿ ಬಿಸಿ ಇದೆ. ಬಿಸಿ ಇರುವಾಗಲೇ ಈ ಥರ ಕಟ್ ಮಾಡ್ಕೊಬಿಡ್ಬೇಕು. ನೀವು ತಣ್ಣಗಾದ್ಮೇಲೆ ಕಟ್ ಮಾಡೋಕ್ಕೆ ಹೋದರೆ ಆಗಲ್ಲ, ಪುಡಿ ಪುಡಿ ಆಗಿಬಿಡುತ್ತೆ. ಸ್ವಲ್ಪ ಬಿಸಿ ಇರುವಾಗಲೇ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ಗೆ ಕಟ್ ಮಾಡ್ಕೋಬೋದು. ನಾನಿವಾಗ ನೋಡಿ ಸ್ಕ್ವಯರ್ ಶೇಪಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ. ಕಟ್ ಮಾಡಿಕೊಂಡು ಅದನ್ನ ತಣ್ಣಗಾಗಕ್ಕೆ ಬಿಟ್ಬಿಡೋಣ. ತಣ್ಣಗಾದ್ಮೇಲೆ ಅದು ಸ್ವಲ್ಪ ಗಟ್ಟಿಯಾಗುತ್ತೆ, ತುಂಬಾ ರುಚಿಯಾಗಿರುತ್ತೆ. ನೋಡಿ ಇವಾಗ ಆಗಿದೆ. ನೋಡಿ ಒಂದು 15-20 ನಿಮಿಷ ಕಳೆದಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ ಇವಾಗ ನೋಡಿ ಗಟ್ಟಿಯಾಗಿದೆ. ಅದು ತುಂಬಾ ರುಚಿಯಾಗಿರುತ್ತೆ. ನೋಡಿ ಅದು ಅಂಟ್ಕೊಳ್ಳೋದೇ ಇಲ್ಲ, ಯಾಕೆಂದರೆ ನಾವು ತುಪ್ಪ ಹಾಕಿರ್ತೀವಲ್ವ. ನಾವು ಬಿಸಿ ಇರುವಾಗಲೇ ಕಟ್ ಮಾಡ್ಕೊಂಡಿರೋದ್ರಿಂದ ಈಸಿಯಾಗಿ ಅದನ್ನ ಈ ಥರ ತೆಗಿಬೋದು. ತುಂಬಾ ಚೆನ್ನಾಗಿ ಬಂದಿದೆ, ಕರೆಕ್ಟಾಗಿ ಆಗಿದೆ. ನೋಡಿ ಇವಾಗ ನಾನು ಒಂದು ಹತ್ತಿರದಿಂದ ಒಂದು ಓಪನ್ ಮಾಡಿ ತೋರಿಸ್ತೀನಿ. ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ. ಬಾಯಲ್ಲಿಟ್ಟರೆ ಹಾಗೆ ಕರ್ಗೋಗ್ಬಿಡುತ್ತೆ, ಅಷ್ಟು ಚೆನ್ನಾಗಿ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಮನೇಲೇ ಈ ಥರ ಈಸಿಯಾಗಿ ಮೈಸೂರು ಪಾಕನ್ನ ಸುಲಭವಾಗಿ ಮಾಡಿಕೊಂಡು ಮಕ್ಕಳಿಗೂ ಕೊಡ್ಬೋದು, ನಾವು ತಿನ್ಬೋದು. ಎಲ್ಲರೂ ಮನೇಲಿ ಮಾಡಿ ನೋಡಿ. ಈ ರೆಸಿಪಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.